ಒಂದ್ಸರಿ ಜೈ ಅಂದ್ರೆ ಆಗಲ್ಲಪ್ಪ. ಜೈ ಶ್ರೀರಾಮ್ ಅಂದ್ರೆ ಜೈ ಜೈ ಶ್ರೀರಾಮ್ ಅನ್ಬೇಕು. ಆ ಹಿಂದೆ ಇರೋರು ಹೇಳ್ಬೇಕು. ಅದಕ್ಕೋಸ್ಕರ ಹಿಂದೆ ಇರೋರು ಹೇಳ್ಬೇಕು, ಇಲ್ಲಿ ಸೆಂಟ್ರಲ್ ಇರೋರು ಹೇಳ್ಬೇಕು, ಈ ಕಡೆ ಇರೋರು ಹೇಳ್ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಂಧುಗಳೇ, ಇವತ್ತು ವಿಜಯನಗರದಲ್ಲಿ, ಗೋವಿಂದರಾಜನಗರದಲ್ಲಿ ವಿಜಯ ಮತ್ತು ಗೋವಿಂದ ಎರಡೂ ಕೂಡ ರಾಮ ಅಲ್ವಾ? ರಾಮನ ಹೆಸರು, ಎರಡೂ ಕೂಡ ರಾಮನ ಹೆಸರು. ಅಂತ ಒಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸೋಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಾವು ಇಲ್ಲೆಲ್ಲರೂ ಕೂಡ ಸೇರಿದ್ದೀವಿ. ಸೋಮಣ್ಣ ಅವರು ಬಡವರಿಗೆ ಮನೆ ಕಟ್ಟಿಕೊಡುವಂತ ಕೆಲಸವನ್ನ ಲಕ್ಷಾಂತರ ಜನಕ್ಕೆ ಮಾಡಿದ್ದಾರೆ. ನಾನು ಕೂಡ ಆ ಸಂದರ್ಭದಲ್ಲಿ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. 100 ಎಕರೆ ಜಮೀನನ್ನ ಬಡವರಿಗೆ ಕಟ್ಕೊಡುವಂತ ಮನೆಗಳಿಗೆ, ಸೋಮಣ್ಣ ಅವರು ಕಟ್ಟಿರೋ ಮನೆಗೆ ಲಕ್ಷಾಂತರ ಬಡವರು ಇವತ್ತು ವಾಸ ಮಾಡ್ತಾ ಇದ್ದಾರೆ. ಆ ಪುಣ್ಯ ಎಲ್ಲ ಸೋಮಣ್ಣ ಅವರಿಗೆ ಸೇರ್ಬೇಕು. ಆ ಪುಣ್ಯ ಎಲ್ಲನೂ ಕೂಡ ಸೋಮಣ್ಣ ಅವರಿಗೆ ಸೇರ್ಬೇಕು. ಮತ್ತೆ ಅದೇ ರೀತಿ ತೇಜಸ್ವಿ ಸೂರ್ಯ ಅವರು, ಯುವ ನಾಯಕರು, ನಮ್ಮ ಪಾರ್ಲಿಮೆಂಟಿನ ಸದಸ್ಯರು ನಿಮ್ಮೆಲ್ಲರ ಮುಂದೆ ನಿಂತಿದ್ದಾರೆ. ಅವ್ರಿಗೂ ಕೂಡ ನಾನು ಶುಭ ಕೋರ್ತೀನಿ. ಅದೇ ರೀತಿ ನಮ್ಮ ರವೀಂದ್ರ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ನಮ್ಮೆಲ್ಲ ಮಹಾನಗರ ಪಾಲಿಕೆಯ ಮಾಜಿ, ನಮ್ಮ ಲೆಕ್ಕಕ್ಕೆ ಎಲ್ಲ ಹಾಲಿ ಮತ್ತು ಆ ದೇವೇಗೌಡರು, ಅರುಣ್ ಅವರು ಎಲ್ಲ, ಅರುಣ್ ಅವರೇ ಈ ಕಾರ್ಯಕ್ರಮ ಅರೇಂಜ್ ಮಾಡಿರೋದು. ಅವರು ಕೂಡ ಅವರೇ ಎಲ್ಲ ಮಾಡಿದ್ದಾರೆ. ಎಲ್ಲರಿಗೂ ವಿಶ್ವನಾಥ್ ಅವರು, ದಾಸೇಗೌಡರು ಎಲ್ಲರೂ ಇವತ್ತು ಎಷ್ಟು ಆನಂದ ಅಂತ ಹೇಳಿದ್ರೆ, ಮಾಧ್ಯಮದವರು ಯಾರ ಪರವಾಗೂ ಅಲ್ಲ. ನೋಡಿದ್ದೀರಾ? ಮಾಧ್ಯಮದವರು ಯಾರ ಪರವಾಗಲ್ಲ, ಸತ್ಯವನ್ನ ಹೇಳುವಂತವ್ರು, ಸತ್ಯವನ್ನ ಜನಗಳಿಗೆ ತಿಳಿಸೋರು. ಅವರು ಕೂಡ ಇವತ್ತು ರಾಮನ ತರ ಅವರನ್ನು ಕೂಡ ಟ್ರೆಡಿಷನಲ್ ಡ್ರೆಸ್ ಹಾಕ್ಬಿಟ್ಟಿದ್ದಾರೆ. ನೋಡಿ, ಎಲ್ಲ ಹೆಣ್ಣುಮಕ್ಳು ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ. 4 ಜನ ಹೋಗಿದ್ದಾರೆ. ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಒಬ್ಬರೇ ಒಬ್ಬರು ಹೋಗ್ತಾರೆ ಅಲ್ಲಿ ಚಾನಲ್ ಅವರು. 4 ಜನ ತಲೆಗೆಲ್ಲ, ನಾವು ಹಚ್ಕೊಂಡಿಲ್ಲ, ಅಷ್ಟು ಗಂಧ ಹಚ್ಕೊಂಡಿದ್ದಾರೆ ತಲೆಗೆ, ಮೈಗೆ ಎಲ್ಲ ಗಂಧ. ಅಂದ್ರೆ ರಾಮ ಈ ದೇಶದ ಅವತಾರ ಪುರುಷ, ಮರ್ಯಾದ ಪುರುಷ, ದೇಶದ ಪ್ರತೀಕ ಅವರು. ಈ ದೇಶ ಅಂದ್ರೆ ರಾಮ, ರಾಮ ಅಂದ್ರೆ ಭಾರತ, ರಾಮ ಅಂದ್ರೆ ಭಾರತ ದೇಶ. ಇದು ಜನಗಳ ನಾಡಿಯಲ್ಲಿದೆ. ನಾನು ಬರ್ತಾ ಇರ್ಬೇಕಾದ್ರೆ ನೀವೆಲ್ಲ ವಾಪಸ್ ಹೋಗ್ತೀರ, ನೋಡ್ಕೊಂಡೋಗಿ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ದಾರಿ ಉದ್ದಕ್ಕೂ ನೋಡ್ಕೊಂಡೋಗಿ, ಹಾಗೆ ಮರಿಬೇಡಿ ಯಾರನ್ನು. ದಾರಿ ಉದ್ದಕ್ಕೂ ನೋಡ್ಕೊಂಡೋಗಿ. ಹನುಮಂತನ ಬಾವುಟ ಎಲ್ಲೆಲ್ಲ ಹಾಕಿದ್ರೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಹನುಮಂತನ ಬಾವುಟಗಳು ಹಾಕಿರೋ ಕಡೆ ನೀವು ನೋಡಿ, ಎಲ್ಲ ಕಡೆ ಕಿತ್ತಾಕ್ಬಿಟ್ಟು ಹೋಗಿದ್ದಾರೆ. ಫ್ಲೆಕ್ಸ್ಗಳಲ್ಲಿ ಹಾಕೊಂಡಿದ್ದಾರೆ ಫೋಟೋಗಳು. ಅಲ್ಲ ರೀ, ಫ್ಲೆಕ್ಸ್ ಅಲ್ಲಿ ಹಾಕೊಂಡ್ರೆ ನಿಮಗೇನ್ ಬರ್ತದೆ? ನಾವೆಲ್ಲ ಕರಸೇವೆ ಮಾಡಕ್ಕೆ ನಾನು ಹೋಗಿದ್ದೆ, 21 ದಿನ ಹೋಗಿದ್ದೆ. ನಾವು ಹೊರಡ್ಬೇಕಾದ್ರೆ ನಮ್ಮನ್ನು ಹಿಡಿಯಕ್ಕೆ ಎಲ್ಲಾ ದೇವಸ್ಥಾನಗಳ ಬಾಗಿಲು ಬೀಗ ಹಾಕಿಸಿದ್ರು ಅವತ್ತು. ಯಾವ ನೋಡಿಲ್ಲ, ಮಾರಮ್ಮ ನೋಡಿಲ್ಲ, ಅಣ್ಣಮ್ಮ ನೋಡಿಲ್ಲ, ಆಂಜನೇಯ ನೋಡಿಲ್ಲ, ಎಲ್ಲ ಬಾಗಿಲುಗಳು ನಮ್ಮನ್ನು ಹಿಡಿಯಕ್ಕೋಸ್ಕರ, ಅಯೋಧ್ಯೆಗೆ ಹೋಗ್ಬಾರ್ದು ಅಂತೇಳಿ ನಮ್ಗೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ. ನಾವು ಅಯೋಧ್ಯೆಯಿಂದ ಬಂದಾಗ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲೂ ಪೊಲೀಸರು ಸಾವಿರಾರು ನಮ್ಮನ್ನು ಹಿಡಿದು ಬಡ್ದು ಒಳಗಡೆ ಹಾಕ್ಬೇಕು ಅಂತ ಕಾಯ್ತಾ ಇದ್ದವ್ರು. ಇವತ್ತು ನೀವು ಫ್ಲೆಕ್ಸ್ಗಳು ಹಾಕೊಂಡ್ರೆ ಅದಕ್ಕೇನ ಬೆಲೆ ಇದೆಯನ್ರಿ? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಬೇಕಲ್ಲ ಒಂದು ಗೌರವ. ಅಯೋಧ್ಯೆ ವಿಷಯ ಕೋರ್ಟ್ ಅಲ್ಲಿ ನಡಿಬೇಕಾದ್ರೆ ಕಾಂಗ್ರೆಸ್ಸಿನ ಲಾಯರ್ಗಳು ಕೇಳಿದ್ರು, ರಾಮ ಹುಟ್ಟಿದಾನೆ ಅನ್ನೋದಕ್ಕೆ ಗ್ಯಾರಂಟಿ ಏನ್ರಿ ಅಂತ ಹೇಳಿದ್ರು. ಅಫಿಡವಿಟ್ ಹಾಕಿದ್ದಾರೆ. ನೋಡಿ, ನಾನು ಹೇಳ್ತಾ ಇರೋದು ಬಾಯಲ್ಲ, ಅಫಿಡವಿಟ್ ಹಾಕಿದ್ದಾರೆ. ಕಾಲ್ಪನಿಕ ವ್ಯಕ್ತಿ ಅಂತೆ, ಯಾರೋ ಕತೆ ಬರೆದಿದ್ದಾರಂತೆ. ಯಾರು? ಮಹರ್ಷಿ ವಾಲ್ಮೀಕಿ ಕತೆ ಬರೆದಿದ್ದಾರಂತೆ. ವಾಲ್ಮೀಕಿಗೂ ಅವಮಾನ, ಹಿಂದೂಗಳಿಗೂ ಅವಮಾನ. ಈ ತರದ ಜನ ಇವತ್ತು ಇದ್ದೇ ಇರ್ತಾರೆ. ರಾಮಾಯಣದಲ್ಲಿ ರಾವಣ ಆಯ್ತಾ, ಮಹಾಭಾರತದಲ್ಲಿ ದುರ್ಯೋಧನ ಆಯ್ತಾ. ರಜಾ ಕೊಡೋದ್ರಲ್ಲೂ ಹಠ ಮಾಡ್ತಾನೆ. ಏನಾಯ್ತಪ್ಪ? ಯಾರ್ಯಾರಿಗೋ ರಜಾ ಕೊಟ್ಟಿದ್ದೀರ ರೀ, ಯಾರ್ಯಾರಿಗೋ ರಜಾ ಕೊಟ್ಟಿದ್ದೀರಾ?
ರಾಮ ನಮ್ಮೆಲ್ಲರ ಹೃದಯದಲ್ಲಿದ್ದಾನೆ. ನೀವು ಬ್ಯಾನರ್ಗಳಿಗೆ ಬಾವುಟ ಕಿತ್ತಾಕಿ, ನೀವು ಬಾವುಟ ಕಿತ್ತಾಕಿದ್ರೆ ನಮ್ಮ ಹೃದಯದಿಂದ ರಾಮನ ಕಿತ್ತಾಕಕ್ಕೆ ಸಾಧ್ಯ ಇಲ್ಲ ನಿಮ್ ಕೈಲಿ. ಇಂಥ 100 ಸಿದ್ದರಾಮಯ್ಯ ಬಂದ್ರು ಕೂಡ, ಇಂಥ 100 DK ಶಿವಕುಮಾರ್ ಬಂದ್ರು ಕೂಡ ನಮ್ಮ ಹೃದಯದಲ್ಲಿರುವಂತ ರಾಮನನ್ನ, ಆಂಜನೇಯನನ್ನ ಕಿತ್ತಾಕಕ್ಕೆ ಸಾಧ್ಯನೇ ಇಲ್ಲ. ಇದು ನಾವು ಇವತ್ತು ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದೀರಿ, ಪೂಜೆ ನಡೀತಾ ಇದೆ. ಆದ್ರೆ ನಾವು ಕಷ್ಟ ಅನುಭವಿಸಿ ಬಂದಿದ್ದೀನಿ. ನಾನೆಲ್ಲ 21 ದಿನ ನಾವು ಬದುಕು ಬಂದಿದ್ದೇ ಕಷ್ಟ. ಅಲ್ಲಿಂದ ಟ್ರೈನ್ಗಳಲ್ಲಿ ಬರಬೇಕಾದ್ರೆ ಆ ಮುಸ್ಲಿಂ ಮತಾಂಧರು ಟ್ರೈನ್ಗಳಲ್ಲಿ ಬಂದು ಚಾಕು ಹಾಕಿ 100 ಜನನ ಸಾಯಿಸಾಕಿದ್ರು. ನಮ್ಮ ಕಣ್ಣೆದುರಿಗೆ ನಾವು ನೋಡಿದಿರಿ. ನಾವು ಯಾರಿಗಾದ್ರೂ ಇವತ್ತು ನಮಸ್ಕಾರ ಹಾಕ್ಬೇಕಾದ್ರೆ, ಫಸ್ಟ್ ನಮಸ್ಕಾರ ಹಾಕ್ಬೇಕಾದ್ರೆ ಈ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂದ್ರೆ ಇವತ್ತು ಆ ಕರಸೇವಕರಿಗೆ ನಾವು ಹಾಕ್ಬೇಕು. ಬಹಳಷ್ಟು ಜನ ಇಲ್ಲ ಇವತ್ತು, ಬಹಳ ಜನ, ಲಕ್ಷಾಂತರ ಜನ ನಮ್ಮ ಮಧ್ಯೆ ಇಲ್ಲ, ತೀರೋ ಹುಟ್ಟಿದ್ದಾರೆ. ಆ ಕನಸಲ್ಲೇ ತೀರೋ ಹುಟ್ಟಿದ್ದಾರೆ. ಒಂದು ಮಾತನ್ನ ನಾನು ಹೇಳ್ತೀನಿ, ಈ ರಾಮ ಮಂದಿರದ ಒಡೆದಾಕಿದ್ರಲ್ಲ ಉತ್ತರ ಪ್ರದೇಶದಲ್ಲಿ ಒಂದು ಹಳ್ಳಿಯಲ್ಲಿ ಜನ, ನಾವು ರಾಮನ ವಂಶಜರು, ನಾವು ಇನ್ನು ಮುಂದೆ ರಾಮ ಮಂದಿರ ಉದ್ಘಾಟನೆ ಆಗೋವರೆಗೂ ನಾವು ಚಪ್ಪಲಿ ಹಾಕಲ್ಲ, ತಲೆಗೆ ಪೇಟ ಹಾಕಲ್ಲ, ನಮ್ಮ ಮದುವೆಗಳನ್ನ ಚಿತ್ರದಲ್ಲಿ ಮಾಡಲ್ಲ, ಬೀದಿಯಲ್ಲೇ ಮಾಡ್ತೀರಿ ಅಂತ ಪ್ರಮಾಣ ಮಾಡಿದ್ರು ಅವರು. ಒಂದು ಹಳ್ಳಿ ಜನ. ಎಷ್ಟು ಭಕ್ತಿ ಇದೆ ನೋಡ್ರಿ. ಇವ್ರಿಗೆ ಯಾಕ್ರಿ ಆ ಭಕ್ತಿ ಇಲ್ಲ? ಅರ್ಧ ದಿನ, ಒಂದಿನ ಬೇಡ ರೀ, ಅರ್ಧ ದಿನ ಶ್ರೀಕೃಷ್ಣ ಮಹಾಭಾರತದಲ್ಲಿ ಬಂದು ಕೇಳ್ತಾನೆ ಪಾಂಡವರ ಪರವಾಗಿ, ಇಡೀ ರಾಜ್ಯ ಕೊಡಬೇಡಪ್ಪ, ಲಕ್ಷಾಂತರ ಹಳ್ಳಿಗಳಿದೆ, ಕೊಡಬೇಡ, 5 ಹಳ್ಳಿ ಕೊಡು ಅಂತ ಕೇಳ್ತಾನೆ. ನಾವು ಕೇಳಿದ್ದ ಅರ್ಧ ದಿನ. ಸಿದ್ದರಾಮಯ್ಯನವರೇ, ಅರ್ಧ ದಿನ. ಅದು ನಮ್ಮ ಕೆಲಸ ಮಾಡುವಂತ ಕಾರ್ಮಿಕರಿಗೆ, ನೌಕರರಿಗೆ, ಅಧಿಕಾರಿಗಳಿಗೆ ರಾಮನ ಭಜನೆ ಮಾಡುವಂತದ್ಕೆ. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಅವ್ರು ಯಾರೋ ಹೇಳಿದಾರಂತೆ ಯಾವ್ದೋ ಸ್ಕೂಲಲ್ಲಿ, ನೀವೇನ ಬರ್ಲಿಲ್ಲ ಅಂದ್ರೆ 1000 ರೂಪಾಯಿ ಫೈನ್ ಅಂತೆ. ಏನಾನ ರಾಮನ ಪೂಜೆ ಮಾಡಿದ್ರೆ 1000 ರೂಪಾಯಿ ಫೈನ್ ಅಂತ ಅನೌನ್ಸ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಇವರು ಸುಮ್ಮನೆ ಇದಾರಲ್ಲ. ಪಾಠ ಹೇಳ್ಕೊಡ್ಬೇಡ ಅಂತ ಹೇಳ್ತಾರೆ ಯಾರೋ ಒಬ್ಬ ಮಂತ್ರಿ. ರಾಮನ ಬಗ್ಗೆ ಇನ್ನೇನ್ ಪಾಠ? ನಿಮ್ಗೆ ಪಾಠ ಹೇಳ್ಕೊಡಕ್ ಸಾಧ್ಯನೇ ಇಲ್ಲ ರೀ. ದುರ್ಯೋಧನಿಗೆ ಪಾಠ ಹೇಳಕ್ ಆಯ್ತಾ? ಯಾರು ಹೇಳಿದ್ರು? ಭೀಷ್ಮ ಹೇಳಿದ್ರು, ಕೃಷ್ಣ ಹೇಳ್ದ, ಆಯ್ತಾ? ಪಾಠದಿಂದ ನೀವೇನ್ ಕಲಿಯಲ್ಲ. ಹೇಳಿದ್ರಲ್ಲ ನಮ್ಮ ಜನನೇ ಇವ್ರಿಗೆ ಸರಿಯಾಗಂತ ಬುದ್ಧಿಯನ್ನ ಕಲಿಸ್ಬೇಕು, ಜನ ಕಲಿಸ್ಬೇಕು. ರಾಜಕಾರಣ ಬೇರೆ, ದೇವರು ಬೇರೆ. ಅದನ್ನ ಹೇಳ್ತಾರೆ, ಧರ್ಮ ಬೇರೆ ಅಂತೆ, ರಾಜಕಾರಣ ಬೇರೆ ಅಂತೆ. ಇವಾಗ ಏನ್ ಮಾಡ್ತಾ ಇದೀರ? ಲೀವ್ ಕೊಡದೆ ಇರೋದು ಯಾಕೆ? ನೀವು ಯಾಕೆ ಲೀವ್ ಕೊಡದೆ ಇರೋದು? ಧರ್ಮನೇ ಬೇರೆ ಅಲ್ವಾ? ರಾಜಕಾರಣನೇ ಬೇಡ, ಧರ್ಮಕ್ಕೋಸ್ಕರ ಕೊಡಪ್ಪ. ಸಿದ್ದರಾಮಣ್ಣ, ಧರ್ಮಕ್ಕೋಸ್ಕರ ಕೊಡು, ರಾಜಕಾರಣಕ್ಕೋಸ್ಕರ ಕೊಡಬೇಡ. ಜನ ಕೇಳ್ತಾ ಇದ್ದಾರೆ, ಏನು ರಾಮ ಯಾರಿಗೋ ಒಬ್ಬರಿಗೆ ಸೇರಿದಲ್ಲ, ನೀವೇ ಹೇಳ್ತಾ ಇದ್ದೀರಾ ರಾಮ ಒಬ್ಬರಿಗೆ ಸೇರಿದ್ದಲ್ಲ ಅಂತ. ಆಕೆ ಅಯೋಧ್ಯೆ ಹೋರಾಟ ಮಾಡಲಿಲ್ಲ ನೀವು? ಅಯೋಧ್ಯೆಗೆ ಯಾಕೆ ಹೋರಾಟ ಮಾಡಲಿಲ್ಲ? ಮಾಡಲಿಲ್ಲ. ಇವತ್ತು ರಾಮನ ಬಗ್ಗೆ ಲೀವ್ ಕೊಡಕ್ಕೂ ಆಗಿಲ್ಲ. ಎಲ್ಲ ಕಡೆ ಪೊಲೀಸರು ಬಿಟ್ಟು ಮೈಸೂರಲ್ಲೂ ತಡೆ ಮಾಡಿದ್ದಾರೆ. ಮೆರವಣಿಗೆ ಮಾಡಬೇಡಿ, ದೇವಸ್ಥಾನದಲ್ಲಿ ಆರತಿ ಮಾಡಬೇಡಿ, ನೋಡಿ ಮುಂದೆ ಇವರೇ ಇದ್ರೆ ಹಣೆ ಕುಂಕುಮ ಇಡಬೇಡಿ, ಸೀರೆ ಉಡಬೇಡಿ, ಪಂಚೆ ಹಾಕಬೇಡಿ, ಕೇಸರಿ ಬಟ್ಟಿಡಬೇಡಿ, ಹೂ ಮುಡಿಬೇಡಿ, ಎಲ್ಲ ಶುರುವಾದದ್ದು ಒಂದೊಂದೇ ಶುರು ಮಾಡಿದ್ದಾರೆ. ಈಗ ಇಂಥ ಒಂದು ಕಾಂಗ್ರೆಸ್ ಅನ್ನ ನಾವು ಯಾವತ್ತೂ ನೋಡಿಲ್ಲ. ಈ ತರ ಧರ್ಮದಲ್ಲಿ ರಾಜಕಾರಣ ಮಾಡುವಂಥದ್ದು ಅವರು. ಆ ದೃಷ್ಟಿಯಿಂದ ಇವತ್ತು ಒಂದು ಪವಿತ್ರವಾದಂತ ದಿನ, ಪವಿತ್ರವಾದ ದಿನ. ನಾವೆಲ್ಲರೂ ಕೂಡ, ಯಾರು ಇಲ್ಲಿ ಬಂದಿರೋರು, ನಾವು ಬರ್ತೀನಿ ಬಾಪ ಅಂತ ಹೇಳಿದ್ರೆ 50 ಜನ ಬರ್ತಾ ಇರಲ್ಲ. ಅಲ್ಲ, ಬಂದಿರೋದು ಯಾರಿಗೋಸ್ಕರ? ರಾಮನಿಗೋಸ್ಕರ. ರಾಮನಿಗೋಸ್ಕರ ನಾವೆಲ್ಲ ಬಂದಿರೋವಂಥದ್ದು. ಸಂಜೆ ನಮ್ಮ ಪದ್ಮನಾಭ ನಗರದಲ್ಲೂ ಕೂಡ ಒಂದು ಸಾವಿರಾರು ದೀಪೋತ್ಸವ ಇದೆ. ಸಾವಿರಾರು ಜನ ಬಂದು ದೀಪಗಳನ್ನು ಹಂಚ್ತಾರೆ. ಮಕ್ಕಳೆಲ್ಲ ರಾಮನ ವೇಷಧಾರಿಯಾಗಿರ್ತಾರೆ. ವಿಜಯ್ ಪ್ರಕಾಶ್ ಅವರ ಸಂಗೀತ ಸಂಜೆನೂ ಕೂಡ ಇದೆ ಪದ್ಮನಾಭ ನಗರ ಗ್ರೌಂಡ್ ಅಲ್ಲಿ. ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಕಾರ್ಮಲ್ ಗ್ರೌಂಡ್ ಅಲ್ಲಿ, ಯಾರ್ಯಾರು ಸಾಧ್ಯ ಆಗ್ತದೋ ದಯವಿಟ್ಟು ಅಲ್ಲಿ ಬನ್ನಿ. ಸೋಮಣ್ಣ ಅವರು ಬರ್ತಾ ಇದ್ದಾರೆ,
ಅರುಣ್ ಸೋಮಣ್ಣ ಅವರು ಬರ್ತಾ ಇದ್ದಾರೆ, ರವೀಂದ್ರ ಅವರು ಬರ್ತಾ ಇದ್ದಾರೆ. ತಾವು ಕೂಡ ಬನ್ನಿ ಅಂತ ಆಮಂತ್ರಣವನ್ನು ಕೊಟ್ಟು ನಾವೆಲ್ಲರೂ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇಲ್ಲಿಂದನೇ ನಾವೆಲ್ಲರೂ ಕೂಡ ಜೈ ಶ್ರೀರಾಮ್ ಅನ್ನೋ ಮುಖಾಂತರ ನಾವು ಕೂಡ ರಾಮನ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳೋಣ. ಎಲ್ಲರೂ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಪವನ ಪುತ್ರ ಹನುಮಾನ್ ಕಿ, ಪವನ ಪುತ್ರ ಹನುಮಾನ್ ಕಿ, ಸೀತಾ ಮಾತಾ ಕಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.